ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೇ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ರಾವಣನ ಸಂಹಾರವಾದ ನಂತರ ಲಂಕೆಯ ರಾಜನಾಗಿ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಲಾಯಿತು. ಲಂಕೆಗೆ ವಿದ್ಯುಕ್ತನಾಗಿ ರಾಜನೊಬ್ಬನು ದೊರೆತ ಮೇಲೆ ಶ್ರೀರಾಮಚಂದ್ರನು ಹನುಮಂತನಿಗೆ ಆಜ್ಞಾಪಿಸಿ ವಿಭೀಷಣನ ಅನುಮತಿಯನ್ನು ಪಡೆದು ಸೀತೆಗೆ ಯುದ್ಧದ ಸಮಾಚಾರವನ್ನು, ರಾವಣನು ಮೃತನಾದ ವಿಚಾರವನ್ನು ತಿಳಿಸುವಂತೆ ಕಳುಹಿಸುತ್ತಾನೆ. ಹನುಮಂತನು ಸೀತಾಮಾತೆಯ ಬಳಿಗೆ ಬಂದು ಎಲ್ಲ ಹರ್ಷ ಸಮಾಚಾರವನ್ನು ತಿಳಿಸಿ ಸೀತಾಮಾತೆಯ ಅಭಿಪ್ರಾಯವನ್ನು ಪಡೆದು ಆ ಶ್ರೀರಾಮನ ಬಳಿಗೆ ಬಂದು ತಿಳಿಸುತ್ತಾನೆ. ನಂತರ ಶ್ರೀರಾಮನು ಯುವರಾಜನಾದ ಅಂಗದನನ್ನು ಹಾಗೂ ವಿಭೀಷಣನನ್ನು ಕರೆದು ಸೀತಾಮಾತೆಯನ್ನು ಸಕಲ ಆದರದಿಂದ ಕರೆದುಕೊಂಡು ಬರುವಂತೆ ಹೇಳುತ್ತಾನೆ. ಆ ವಿಭೀಷಣನು ಸೀತಾಮಾತೆಯ ಬಳಿಗೆ ಹೋಗಿ ಆಕೆಯನ್ನು ಅತ್ಯಂತ ಆದರದಿಂದ ಯೋಗ್ಯವಾದ ಮಂಗಳ ಸ್ನಾನವನ್ನು ಮಾಡಿಸಿ, ಅಂದರೆ ಅಲ್ಲಿದ್ದ ರಾಕ್ಷಸ ಸ್ತ್ರೀಯರ ಮೂಲಕ ಆಕೆಯನ್ನು ಆಭರಣಗಳಿಂದ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಆಕೆಯನ್ನು ಕರೆದು ತರುವಾಗ ರಕ್ಷಕ ಭಟರು ಸುತ್ತಲೂ ನೆರೆದಿದ್ದ ಎಲ್ಲ ವಾನರ ವೀರರನ್ನು ದೂರ ಸರಿಸುತ್ತಿರುವಾಗ ಶ್ರೀರಾಮಚಂದ್ರನು ಆಜ್ಞೆ ಮಾಡಿ ಸೀತೆಯು ನಡೆದುಕೊಂಡೇ ಬರಲಿ, ಆ ಮೂಲಕ ಎಲ್ಲ ವಾನರರಿಗೂ ಅವಳ ದರ್ಶನವಾಗಲಿ ಎಂದು ಹೇಳುತ್ತಾನೆ. तेहि कारण करुणानिधि कहे कछुक दुर्बाधा सुनत जातु धानि सबलाಗಿ ಕರೈ ವಿಷಾದ. ಈ ಕಾರಣದಿಂದಲೇ ಕರುಣಾನಿಧಿಯಾದ ಶ್ರೀರಾಮನು ಲೀಲೆಗಾಗಿ ಕೆಲವು ಕಟು ವಚನಗಳನ್ನಾಡಿದನು. ಅದನ್ನು ಕೇಳಿ ರಾಕ್ಷಸ ಸ್ತ್ರೀಯರೆಲ್ಲರೂ ದುಃಖಿತರಾದರು. ಏಕೆಂದರೆ ಇದುವರೆಗೂ ಕೂಡ ರಾವಣನ ಸೆರೆಯಲ್ಲಿದ್ದವಳು ವಾಸ್ತವದಲ್ಲಿ ಮಾಯಾ ಸೀತೆಯಾಗಿದ್ದಳು, ಸೀತೆಯ ಛಾಯೆಯೇ ಆಗಿದ್ದಳು, ಹಾಗೂ ಸೀತೆಯಂತೆಯೇ ಎಲ್ಲ ರೀತಿಯಿಂದಲೂ ವರ್ತಿಸುತ್ತಿದ್ದಳು. ಆದರೆ ನಿಜವಾದ ಸೀತೆ ಅಗ್ನಿದೇವನ ರಕ್ಷಣೆಯಲ್ಲಿದ್ದಳು. ಆದರೆ ಜಗತ್ತಿಗೆ ಭಗವಂತನ ಈ ಮಾಯೆಯು ತಿಳಿಯದು. ಅದು ತಿಳಿದಿರುವುದು ಕೇವಲ ಸೀತೆ ಹಾಗೂ ರಾಮ ಇಬ್ಬರಿಗೆ ಮಾತ್ರ. ಲಕ್ಷ್ಮಣನೂ ಸೇರಿದಂತೆ ಉಳಿದವರಾರಿಗೂ ತಿಳಿಯದಿರುವ ರಹಸ್ಯವನ್ನು, ಈ ಇದಾಗಿದ್ದು ಈಗ ಸೀತಾಮಾತೆಯನ್ನು, ನಿಜವಾದ ಸೀತೆಯನ್ನು ಪ್ರಕಟಪಡಿಸಬೇಕಾದಂತಹ ಸಂದರ್ಭ ಬಂದಿರುವುದರಿಂದ ಶ್ರೀರಾಮಚಂದ್ರನು ಅತ್ಯಂತ ಕಟುವಾಗಿ ಮಾತನಾಡುತ್ತಾನೆ. प्रभु के बचन शीस धरी सीता बोली मन क्रम बचन पुनीता लक्ष्मण हो धर्म के नीगी पावक प्रगट करहु तुम बीगी सुनी लक्ष्मण सीता कई बानी विरह विवेक धर्म नीति सानी लोचन सजल जोरी कर दोवु प्रभु सन कछुक ही सकत नवोवु देखी राम रुख लक्ष्मण धाये पावक प्रगति काठ बहुलाये पावक प्रबल देखी वैदेही हृदय हर्षन ही भय कचुतेहि जो मन बच क्रम ध्वज मम उरमाही तजि रघुबीर आन गति नाही तौ कृसानु सब कई गति जाना मूक हो ಶ್ರೀಖಂಡ ಸಮಾನ. ಪ್ರಭುವಿನ ವಚನಗಳನ್ನು ಶಿರಸಾವಹಿಸಿ ಮನ ವಚನ ಕಾಯದಿಂದ ಪವಿತ್ರಳಾದ ಸೀತಾದೇವಿಯು ಹೇಳುತ್ತಾಳೆ. ಏಕೆಂದರೆ ಈ ವೇಳೆಗಾಗಲೇ ಶ್ರೀರಾಮನು ಆಕೆಯನ್ನು ಕುರಿತು ಕಟುವಚನವನ್ನು ಆಡಿರುವುದರಿಂದ ಆಕೆ ಲಕ್ಷ್ಮಣನಲ್ಲಿ ಹೇಳುತ್ತಾಳೆ, ಲಕ್ಷ್ಮಣ, ನೀನು ನನ್ನ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ಸಹಾಯಕನಾಗು. ಕೂಡಲೇ ಅಗ್ನಿಯನ್ನು ಉರಿಸಿ ಸಿದ್ಧಗೊಳಿಸು. ವಿರಹ, ವಿವೇಕ, ಧರ್ಮ, ನೀತಿಯುಕ್ತವಾದ ಸೀತಾದೇವಿಯ ವಚನಗಳನ್ನು ಕೇಳಿ ಲಕ್ಷ್ಮಣನ ಕಣ್ಣುಗಳಲ್ಲಿ ದುಃಖಾಶ್ರುಗಳು ತೊಟ್ಟೆಕ್ಕಿದವು. ತನ್ನ ಎರಡೂ ಕೈಗಳನ್ನು ಜೋಡಿಸಿ ನಿಂತು ಬಿಟ್ಟನು. ಅವನು ಕೂಡ ಶ್ರೀರಾಮನಲ್ಲಿ ಏನು ಹೇಳದಾದನು. ಮತ್ತೆ ಶ್ರೀರಾಮನ ಸಂಕೇತವನ್ನು ಗಮನಿಸಿ ಲಕ್ಷ್ಮಣನು ಕೂಡಲೇ ಕಟ್ಟಿಗೆಗಳನ್ನು ರಾಶಿ ಹಾಕಿ ಅಗ್ನಿಯನ್ನು ಪ್ರಜ್ವಲಿಸಿದನು. ಪ್ರಜ್ವಲಿತವಾದ ಅಗ್ನಿಯನ್ನು ನೋಡಿ ಜಾನಕಿಗೆ ಹರ್ಷವಾಯಿತು.
ಆಕೆಗೆ ಲೇಷ ಮಾತ್ರವೂ ಭಯವಾಗಲಿಲ್ಲ. ಅವಳು ಲೀಲೆಯಿಂದ ಇಂತೆಂದಳು: ಓ ಯಜ್ಞೇಶ್ವರ, ಮನೋವಾಕ್ಕರ್ಮಗಳಿಂದ ನಾನು ನನ್ನ ಹೃದಯದಲ್ಲಿ ಸರ್ವಜ್ಞನಾದ ಶ್ರೀ ರಘುವೀರನನ್ನು ಮಾತ್ರ ಆಶ್ರಯಿಸಿದ್ದರೆ ಎಲ್ಲರ ಮನೋಗತಿಯನ್ನು ಬಲ್ಲ ನೀನು ನನ್ನ ಮನೋಗತಿಯನ್ನು ಅರಿತು ಚಂದನದಂತೆ ಶೀತಲವಾಗು. ಶ್ರೀಖಂಡ ಸಮಪಾವಕ ಪ್ರಭೇ ಸಖಿಯೋ ಸುಮಿರಿ ಪ್ರಭು ಮೈಥಿಲಿ ಜಯ ಕೋಸಲೇಶ ಮಹೇಶ ಬಂಧಿತ ಚರಣ ರತಿ ಅತಿ ನಿರ್ಮಲಿ ಪ್ರತಿಬಿಂಬ ಅರುಲೌಕಿಕ ಕಲಂಕ ಪ್ರಚಂಡ ಪಾವಕ ಮಹುಜರೆ ಪ್ರಭುಚರಿತ ಕಾಹುನ ಲಖೇ ನಭ ಸುರ ಸಿದ್ಧ ಮುನಿ ದೇಖಿ ಖರೆ ಧರಿ ರೂಪ ಪಾವಕ ಪಾನಿ ಗಹಿ ಶ್ರೀ ಸತ್ಯ ಶ್ರುತಿ ಜಗ ಬಿದಿತ ಜೋ ಜಿಮಿ ಚೀರ ಸಾಗರ ಇಂದಿರಾರ ರಾಮ ಹಿ ಸಮರ್ಪಿ ಆನಿಸೋ ಸೋ ರಾಮ ಭಾಮ ವಿಭಾಗ ರಾಜತಿ ರುಚಿರ ಅತಿ ಶೋಭಾ ಬಲಿ ನವನೀಲ ನೀರಜ ನಿಕಟ ಮಾನಹು ಕನಕ ಪಂಕಜ ಕೀಕಲಿ. ಶ್ರೀ ಮಹಾದೇವನಿಂದ ಸದಾಕಾಲ ಪೂಜಿಸಲ್ಪಡುವ ಸೀತಾದೇವಿಗೆ ಅತ್ಯಂತ ಪ್ರೀತಿಪಾತ್ರನಾದ ಶ್ರೀರಾಮಚಂದ್ರ ಪ್ರಭುವಿನ ಚರಣ ಕಮಲಗಳನ್ನು ಸ್ಮರಿಸುತ್ತಾ ಕೋಸಲಾಧೀಶನಿಗೆ ಜಯ ಜಯಕಾರವನ್ನು ಮಾಡುತ್ತಾ ಸೀತಾದೇವಿಯು ಚಂದನದಂತೆ ಶೀತಲವಾದ ಅಗ್ನಿಯಲ್ಲಿ ಪ್ರವೇಶಿಸಿದಳು. ಆಗ ಸೀತಾದೇವಿಯ ಪ್ರತಿಬಿಂಬವು ಬಿಂಬದಲ್ಲಿ ಸೇರಿ ಹೋಯಿತು. ಲೌಕಿಕ ಕಳಂಕವೆಲ್ಲ ಆ ಪ್ರಚಂಡಾಗ್ನಿಯಲ್ಲಿ ಭಸ್ಮವಾಯಿತು. ಪ್ರಭುವಿನ ಈ ಲೀಲಾ ರಹಸ್ಯವು ಯಾರಿಗೂ ತಿಳಿಯಲೇ ಇಲ್ಲ. ಸುರರು, ಸಿದ್ಧರು, ಮುನಿಗಳು ಆಕಾಶದಲ್ಲಿ ನಿಂತು ಇದನ್ನು ಸ್ತಬ್ಧರಾಗಿ ನೋಡುತ್ತಿದ್ದರು. ಆಗ ಅಗ್ನಿದೇವನು ಶರೀರಧಾರಿಯಾಗಿ ಪ್ರಕಟನಾಗಿ ವೇದ ಪ್ರತಿಪಾದ್ಯಳಾದ ಜಗದ್ವಿಖ್ಯಾತಳಾದ ನಿಜವಾದ ಶ್ರೀದೇವಿ ಸೀತಾದೇವಿಯನ್ನು ಕೈ ಹಿಡಿದುಕೊಂಡು ಕ್ಷೀರಸಾಗರನು ಲಕ್ಷ್ಮೀದೇವಿಯನ್ನು ಮಹಾವಿಷ್ಣುವಿಗೆ ಸಮರ್ಪಿಸುವಂತೆ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿದನು. ಆಕೆಯು ಶ್ರೀರಾಮನ ವಾಮಭಾಗದಲ್ಲಿ ವಿರಾಜಿಸಿದಳು. ಆಕೆಯ ಪರಮ ಶೋಭೆ ಅತಿ ಮನೋಜ್ಞವಾಗಿತ್ತು. ಆಗ ತಾನೇ ಅರಳಿದ ನೀಲ ಕಮಲದ ಬಳಿ ಕನಕ ಕಮಲದ ಮೊಗ್ಗಿನಂತೆ ಆಕೆಯು ಶೋಭಿಸಿದಳು. ಬರಷಹಿ ಸುಮನ ಹರಷಿ ಸುರಭಾಜಹಿ ಗಗನ ನಿಸಾನ ಗಾವಹಿ ಕಿನ್ನರ ಸುರಬಧೂ ನಾಚಹಿ ಚಢಿ ವಿಮಾನ ಜನಕ ಸುತಾ ಸಮೇತ ಪ್ರಭು ಶೋಭಾ ಅಮಿತ ಅಪಾರ ದೇಖಿ ಬಾಲು ಕಪಿ ಹರ್ಷೆ ಜಯ ರಘುಪತಿ ಸುಖಸಾರ. ದೇವತೆಗಳು ಹರ್ಷಿತರಾಗಿ ಪುಷ್ಪ ವೃಷ್ಟಿಗರೆದರು. ದೇವದುಂದುಬಿಗಳು ಮೊಳಗಿದವು. ಕಿನ್ನರರು ಗಾನ ಮಾಡತೊಡಗಿದರು. ವಿಮಾನಗಳಲ್ಲಿದ್ದ ಅಪ್ಸರೆಯರು ನಾಟ್ಯವಾಡತೊಡಗಿದರು. ಶ್ರೀ ಜಾನಕಿ ದೇವಿಯೊಡಗೂಡಿದ್ದ ಶ್ರೀರಾಮಚಂದ್ರನ ಅಪಾರ ಸೌಂದರ್ಯವನ್ನು ದರ್ಶಿಸಿ ವಾನರ ಬಲ್ಲೂಕಗಳು ಆನಂದ ತುಂದಿಲರಾಗಿ ಸುಖ ನಿಧಿಯಾದ ಶ್ರೀ ರಘುರಾಮನಿಗೆ ಜಯ ಜಯಕಾರವನ್ನು ಮಾಡಿದರು. ಈ ರೀತಿಯಾಗಿ ಸೀತಾಮಾತೆಯು ಪುನಃ ಶ್ರೀರಾಮನೊಡನೆ ಸೇರಿ ಸೀತಾರಾಮರನ್ನು ಒಟ್ಟಾಗಿ ಸಂದರ್ಶಿಸಿ ಎಲ್ಲ ಕಪಿಗಳು ಧನ್ಯರಾದರು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.